ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಲ್ಲ ನೀಡ್ತು, ಅದರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅಲ್ಲಿ ಪ್ರತಿಭಟನೆ ಮಾಡಿರೋರು ಬಹಳ ಹಿಂಸಾಚಾರವಾಗಿ ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ರಕ್ಷಣೆ ಕೊಡುವಂಥ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ, ಕಾಲಿನಲ್ಲಿ ಒದ್ದಿದ್ದಾರೆ, ಅವಾಚ್ಯ ಶಬ್ದದಲ್ಲಿ ನಿಂದಿಸಿದ್ದಾರೆ. ಅದೇ ರೀತಿ ರಿಪೋರ್ಟರ್ ಹೆಣ್ಣು ಮಗಳಿಗೆ ಅವಾಚ್ಯ ಶಬ್ದದಲ್ಲಿ ನಿಂದಿಸಿದಲ್ಲದೆ ಅವಳಲ್ಲಿ ಕೆಟ್ಟದಾಗಿ ವರ್ತಿಸಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕಾಗಿದೆ. ಇಲ್ಲಿ ಈ ಪ್ರತಿಭಟನೆಯಲ್ಲಿ ಹಿಂದೂಗಳ ಬಗ್ಗೆ ಯಾಕೆ ಮಾತನಾಡಿದ್ರು, ಅದೇ ರೀತಿ ನಮ್ಮ ಪವಿತ್ರ ದೇವಸ್ಥಾನವಾದ ರಾಮ ಮಂದಿರದ ಬಗ್ಗೆ ಯಾಕೆ ಮಾತನಾಡ್ತಿದ್ದಾರೆ, ರಾಮನ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಸೀತೆಯ ಬಗ್ಗೆ ಕೇವಲವಾಗಿ ಮಾತನಾಡ್ತಾ ಇದ್ದಾರೆ, ನಮ್ಮ ಮಾತೃಭೂಮಿಯ ಬಗ್ಗೆ ಕೇವಲವಾಗಿ ಮಾತನಾಡ್ತಾ ಇದ್ದಾರೆ. ಇವರು ಪ್ರತಿಭಟನೆ ಮಾಡಕ್ಕೆ ಬರ್ತಾ ಇದ್ದಾರಾ, ದೇಶ ದ್ರೋಹದ ಕೆಲಸ ಮಾಡಕ್ಕೆ ಬರ್ತಾ ಇದ್ದಾರಾ, ಅಥವಾ ಗೂಂಡಾಗಳಾಗಿದ್ದಾರಾ? ಇವರು ಖಂಡಿತವಾಗಿ ವಿದ್ಯಾರ್ಥಿಗಳಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊಂದು ಹಿಂಸಾಚಾರ ಕೃತ್ಯವನ್ನು ಮಾಡಿರೋದು ನೋಡಿದ್ರೆ ಏನೋ ಒಂದು ಗಲಭೆಯನ್ನು ಸೃಷ್ಟಿಸಕ್ಕೆ ಬಂದಿದ್ದಾರೆ. ನೇಪಾಳ ಶ್ರೀಲಂಕಾದಾಗಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದು ಖಂಡಿತವಾಗಿ ಸಾಧ್ಯ ಇಲ್ಲ. ಇದು ಇಂಡಿಯಾದಲ್ಲಿ ಅದೆಲ್ಲ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಜನ ಬುದ್ಧಿವಂತರಿದ್ದಾರೆ, ತಕ್ಕ ಪಾಠವನ್ನು ಖಂಡಿತವಾಗಿ ಕಲಿಸ್ತಾರೆ. ನಾವು ಖಂಡಿತವಾಗಿ ಮೋದಿ ಪರವಾಗಿ ನಿಲ್ಲೇಬೇಕಾಗುತ್ತೆ. ಯಾಕಂದರೆ ಮೋದಿ ಯಾವತ್ತೂ ನಮ್ಮ ದೇಶವನ್ನು ತಲೆ ತಗ್ಗಿಸುವಾಗೆ ಮಾಡಿಲ್ಲ. ಅದೇ ರೀತಿ ನಾವು ಕೂಡ ಅವರನ್ನು ತಲೆ ತಗ್ಗಿಸುವ ಹಾಗೆ ಮಾಡಬಾರ್ದು. ನಾವು ಅವರ ಸಪೋರ್ಟ್ ಆಗಿ ನಿಲ್ಲಬೇಕು. ಮೋದಿ ಅಪಾರವಾದ ಭಕ್ತಿಯನ್ನು ನಮ್ಮ ದೇಶದ ಬಗ್ಗೆ ಇಟ್ಟಿದ್ದಾರೆ, ಪ್ರೀತಿಯನ್ನು ಇಟ್ಟಿದ್ದಾರೆ, ಗೌರವವನ್ನು ಇಟ್ಟಿದ್ದಾರೆ. ಅಂಥವರಿಗೆ ನಾವು ಸಪೋರ್ಟ್ ಆಗಿ ನಿಲ್ಲದೆ ದೇಶದ್ರೋಹಿಗಳಿಗೆ ನಾವು ಸಪೋರ್ಟ್ ಆಗಿ ನಿಲ್ಲಕ್ಕಾಗಲ್ಲ. ಕೆಲವರು ಅಂಧಭಕ್ತರಿರ್ತಾರೆ. ಈ CJP ಅಂತ ಹೇಳ್ದಲ್ಲ, ಆ ಒಂದು ಪಕ್ಷದ ಬಗ್ಗೆ ಕೂಡ ಬಹಳ ಸಪೋರ್ಟಿವ್ ಆಗಿ ಮಾತಾಡೋದು, ವಿದ್ಯಾರ್ಥಿಗಳ ಪರವಾಗಿದ್ದೀವಿ ಅಂತ ಹೇಳೋದು. ವಿದ್ಯಾರ್ಥಿಗಳ ಪರವಾಗಿದ್ದರೆ ಶಾಂತ ರೂಪದಲ್ಲಿ ಪ್ರತಿಭಟನೆ ಮಾಡಬೇಕು. ಖಂಡಿತವಾಗಿ ಅವರು ಅದೇ ರೀತಿ ಮಾಡ್ತಾ ಇದ್ರು. ಈ ಸಂಘ ಪಕ್ಷಗಳು ಹೋಗಿ ಅವರ ದಿಕ್ಕನ್ನು ತಪ್ಪಿಸಿ ಈ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಇವರು ಮಾಡಿದ ತಪ್ಪಿಗೆ ಯಾರು ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರು ಕೂಡ ಈ ಒಂದು ನ್ಯಾಯಾಲಯದ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ, ಈ CJR ಅನ್ನುವಂಥ ಸಂಘವನ್ನು ಬೇರು ಸಮೇತ ಕಿತ್ತು ಬಿಸಾಕಿಲ್ಲ ಅಂದರೆ ಮುಂದೆ ಒಂದಿನ ದೇಶಕ್ಕೆ ಮಾರಕ ಆಗುವಂಥ ಪರಿಸ್ಥಿತಿ ಬರ್ಬೋದು. ಇದನ್ನು ಬೇರು ಸಮೇತ ಕಿತ್ತು ಬಿಸಾಕಬೇಕು. ಇವರಿಗೆ ಬರ್ತಾ ಇರುವಂಥ ಹೊರದೇಶದ ಫಂಡುಗಳಿಂದ ಇವರು ಈ ರೀತಿ ಚಿಲ್ಲರೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಯಾರೋ ಕ್ವಶನ್ ಪೇಪರ್ ಲೀಕ್ ಮಾಡಿದ್ದಾರೆ ಅಂದರೆ ಮೋದಿ ಹೇಗೆ ಹೊಣೆ ಹಾಕ್ತಾರೆ? ಅವರು ಕೂಡ ದುಡ್ಡಿನ ಆಸೆಗೆ ಮಾಡಿದ್ದಾರೆ. ಆ ದುಡ್ಡಿನ ಆಸೆಗೆ ಮಾಡಿದವರಿಗೆ ಶಿಕ್ಷೆ ಕೊಡ್ತಾರೆ. ಇವಾಗ ಅದಕ್ಕೆ ಕಾನೂನು ಪ್ರಕಾರವಾಗಿ ಕ್ರಮ ಕೂಡ ತಗೊಳ್ತಿದ್ದಾರೆ. ಈ ಸತಿ 2ನೇ ಸತಿ ನೀಟ್ ಎಕ್ಸಾಮ್ ಮಾಡಿದಾಗ ಕೂಡ ಅದನ್ನು ಕ್ರಮವಾಗಿ ಮಾಡಿ ಬಹಳ ನಿಟ್ಟಾಗಿ ಮಾಡಿದ್ದಾರೆ. ಮತ್ತು ನ್ಯಾಯ ಕೂಡ ಇದಕ್ಕೆ ನಾವು ಒದಗಿಸ್ಕೊಡ್ತೀವಿ, ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಮೋದಿಜಿ ಅವರು ಹೇಳಿದ್ದಾರೆ. ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ತಪ್ಪು ಯಾರೂ ಮಾಡಲ್ಲ, ಎಲ್ಲ ಕಡೆಯಿಂದನೂ ತಪ್ಪಾಗುತ್ತೆ. ಅದೇ ರೀತಿ ನಮ್ಮ ಇವಾಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ಎಷ್ಟೋ ಸತಿ ಲೀಕ್ ಆಗಿದೆ. ಈ ರೀತಿ ಒಂದು ವಿದ್ಯಾರ್ಥಿಗಳ ಬಗ್ಗೆ ಕ್ರಮ ಯಾಕೆ ತಗೊಂಡಿಲ್ಲ, ಪ್ರತಿಭಟನೆ ಯಾಕೆ ಮಾಡಿಲ್ಲ? ಇದಕ್ಕೆ ಯಾಕೆ ಇಷ್ಟೊಂದು ಕ್ಯೂರಿಯಾಸಿಟಿ ಮಾಡ್ತಾ ಇದ್ದೀರಾ? ನೀವು ದೇಶದ ವಿರೋಧವಾಗಿ ಈ ಒಂದು ವರ್ತಿಸ್ತಾ ಇದ್ದೀರಾ, ದೇಶವನ್ನು ಒಡೆಯುವ ಕೆಲಸ ಮಾಡ್ತಾ ಇದ್ದೀರಾ. ಪ್ರಧಾನಮಂತ್ರಿಯನ್ನು ಕೀಳಾಗಿ ನೋಡಿ ಜನಗಳು ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವ ಹಾಗೆ ಮಾಡಿ ಅವರನ್ನು ಪ್ರಧಾನಮಂತ್ರಿಯಿಂದ ಕೆಳಗಿಳಿಸುವಂತಹ ಒಂದು ಹುನ್ನಾರವನ್ನು ಈ ಒಂದು ಸಂಘ ಪಕ್ಷಗಳು ಮಾಡ್ತಿದೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ನಾವು ಪ್ರಜೆಗಳು ಅರ್ಥ ಮಾಡಿಕೊಂಡು ಇದಕ್ಕೆ ಸಪೋರ್ಟ್ ಮಾಡದೆ ನಾವು ಖಂಡಿತವಾಗಿ ಮೋದಿಜಿಯವರಿಗೆ ಸಪೋರ್ಟಾಗಿ ನಿಂತು ಅವರ ಬೆಂಬಲಕ್ಕೆ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ನಾವು ಮೋದಿಜಿಯವ್ರನ್ನ ಬಿಟ್ಟು ಕೊಡಬಾರ್ದು. ಇದಕ್ಕೆಲ್ಲದೂ ಕೂಡ ಕಾನೂನು ಪ್ರಕಾರವಾಗಿ ಇವರನ್ನೆಲ್ಲ CJR ಅನ್ನೋರಿಗೆ ಖಂಡಿತವಾಗಿ ಒಂದು ಸಂಘ ಸಂಸ್ಥೆಗಳನ್ನು ಈ ರೀತಿ ಕಟ್ಟಲಿಕ್ಕೆ ಅವಕಾಶ ಕೊಡಲೇಬಾರ್ದು. ಜನಗಳಲ್ಲಿ ಸುಳ್ಳು ಸುದ್ದಿಯನ್ನು ಎಬ್ಬಿಸ್ತಾ ಇದ್ದಾರೆ. ಹಿಂದೂ ದೇವರ ಬಗ್ಗೆ ಮಾತನಾಡುವ ಹಕ್ಕು ಯಾರಿಗೂ ಇಲ್ಲ. ರಾಮನ ಬಗ್ಗೆ ಮಾತಾಡ್ತಾರೆ, ಅವಶ್ಯವಾಗಿ ಸೀತೆಯ ಬಗ್ಗೆ ಮಾತನಾಡ್ತಾರೆ, ಅದೇ ರೀತಿ ನಮ್ಮ ಮಾತೃಭೂಮಿಯ ಬಗ್ಗೆ ಮಾತನಾಡ್ತಾರೆ. ಅಂದರೆ ಇವರು ದೇಶದ ವಿರುದ್ಧವಾಗಿ ಈ ಒಂದು ಪ್ರತಿಭಟನೆ ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ? ಮೋದಿ ವಿರುದ್ಧವಾಗಿ ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ? ಇದಕ್ಕೆಲ್ಲ ಕಠಿಣ ಕ್ರಮವನ್ನು ಖಂಡಿತವಾಗಿಯೂ ನಮ್ಮ ಗೌರ್ಮೆಂಟ್ ತಗೊಳ್ಳೇಬೇಕಾಗುತ್ತೆ. ಎಲ್ಲರಿಗೂ ನನ್ನ ಧನ್ಯವಾದಗಳು.